ಈಗ ಟೇಸ್ಟಿಂಗ್ ಸೆಷನ್ ನಡೀತಾ ಇದೆ. ಬೆಣ್ಣೆ ದೋಸೆ, ಮಸಾಲೆ ದೋಸೆ. ಬೇಜಾರಾಗುತ್ತೆ, ನಾವು ಇಲ್ಲಿ ಅಡುಗೆ ಮಾಡ್ಕೊಡೋಕೆ ಬಂದಿರೋದು ನೀವೆಲ್ಲ ಮಾಡ್ತಾ ಇದ್ದೀರಾ ಅಂತ. ಆಗಿದೆ ಇರ್ಲಿ ಬಿಡಿ. ಎಲ್ಲ ಸೇರಿ ಕುಕ್ಕಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಈಗ. ಅಯ್ಯೋ ಇಲ್ಲ ಸಾಯಿಲ್ ಬ್ರೋ, ನಿಮ್ದೇನೋ ಸಾಫ್ಟ್ ಲಂಚ್ ಇದೆಯಾ? Okay, let's go. ಸೊ ಇಲ್ಲಿ ನಮ್ಮ ಅಮ್ಮ ಅವರು ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ. ಕತೆ ಏನು ಅಂದರೆ, ನಾನು ಮಧು ಅವ್ರಿಗೆ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ನಮ್ಮ ಅಮ್ಮ ಒಂದು ಮಾತು ಹೇಳಿ ಎದುರಿಸಿದ್ರು. ಏನಂತ ಗೊತ್ತಾ, ಅವ್ರಿಗೇನಾದ್ರು ತಿಂದು ಹೊಟ್ಟೆ ನೋವು ಬಂದ್ಬಿಟ್ರೆ ಆಮೇಲೆ ಸರಿ ಇರಲ್ಲ, ಹುಷಾರು ಅಂತ ಹೇಳಿದ್ರು. ನನಗೆ ಭಯ ಸ್ಟಾರ್ಟ್ ಆಗೋಯ್ತು. ಹೌದು ಅಲ್ಲ, ಇದುವರೆಗೂ ಆ ಥರದ್ದು ಏನೂ ಮಾಡಿಲ್ಲ, ಬಟ್ ಆದರೂ ಭಯ ಇದೆ ನನಗೆ. ಅದಕ್ಕೆ ಅದರಿಂದ ಅದು ರಿಸ್ಕೇ ಬೇಡ ಅಪ್ಪ ಅಂದ್ಬಿಟ್ಟು, ಸಾರಿ ಮಧು ಅವರೇ, ನಿಮ್ದು ಡೆಲಿವರಿ ಆದ್ಮೇಲೆ ನಾನು ಬಂದು ಅಡುಗೆ ಮಾಡ್ಕೊಡ್ತೀನಿ, ಓಕೆನಾ? ಅಲ್ಲ, ಯಾಕಂದ್ರೆ ಸುಮ್ಮನೆ ಇದು ಲಾಗ್ ಮಾಡ್ತಿರೋದು. ವ್ಲಾಗ್ ಬೇರೆ ವಿಷಯ, ಇನ್ ಪರ್ಸನ್ ಪ್ರಾಬ್ಲಮ್. ಪರ್ಸನಲ್ ಏನಾದ್ರು ನೋವಿಗೆ ಬಂದ್ಬಿಟ್ಟು ಆಮೇಲೆ ಅಯ್ಯೋ ಬೇಡ, ಅದೊಂದು ತಮ್ಮನೇಲಿ ಹಾಕ್ಸ್ಬಿಟ್ಟು. ಸೊ ಇವಾಗ ನಮ್ಮ ಅಮ್ಮ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ. ನಮ್ಮ ಸ್ಪೆಷಲ್ ಯಾವಾಗಲೂ ವ್ಲಾಗಲ್ಲಿ ನಾನು ಅವ್ರು ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ತೀನಿ, ಬಟ್ ಅವ್ರು ಚೆನ್ನಾಗಿ ಮಾಡೋದು ಎರಡು ನನಗೆ ಇಷ್ಟ ಇರೋದು ಐಟಮು ಗೀ ರೈಸು ಮತ್ತು ಅದಕ್ಕೊಂದು ಚಿಕನ್ ಗ್ರೇವಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಅದನ್ನು ರೆಕಮೆಂಡ್ ಮಾಡಿದ್ದೀನಿ ಮಾಡೋಕ್ಕೆ. ಪ್ಲೀಸ್, ಯೂಶಲಾಗಿ ಚೆನ್ನಾಗಿ ಮಾಡ್ತಾರೆ, ಇವತ್ತು ಚೆನ್ನಾಗಿ ಮಾಡಿ ನಾನು ಮರ್ಯಾದೆ ಉಳಿಸಿ. ಚಿಕನ್ ಗ್ರೇವಿ ಮಾಡಬೇಕಾ? ಹಾಂ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾನು ಹಿಂಗೋಗಿ ಒಳಗೆ ಬರ್ತಾ ಇದ್ದೀನಿ. ಈಗ ಕತೆ ಏನು ಅಂದರೆ, ನಾನು ನಮ್ಮ ಅಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ, ನಾನು ಒಬ್ಬನೇ ಮಾಡಬೇಕಿದ್ದು ಕುಕ್ಕಿಂಗು, ಎಲ್ಲ ಸೇರಿ ಕುಕ್ಕಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈಗ ಅಂದರೆ ನಾವು ಅಲ್ಲೆಲ್ಲೋ ಮಾಡಬೇಕು ಅಂತಿದ್ವಿ, ಬಟ್ ಜೋರು ಮಳೆಯಿಂದ ನಾವು ಅಲ್ಲಿ ಮಾಡೋಕ್ಕೆ ಹೋಗ್ತಾ ಇಲ್ಲ, ಇಲ್ಲೇ ಮಾಡ್ತಾಯಿದ್ದೀವಿ. ಅದು ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ, ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ ಜಾಗ. ಅಲ್ಲ, ಒಬ್ಬನೇ ಮಾಡ್ಬೋದು, ಬಟ್ ನಮ್ಮ ಅಮ್ಮ ಮೊನ್ನೆ ನಾನು ಹೇಳ್ದಂಗೆ ಸ್ಮಾರ್ಟ್ ಸಮೀರ್ ಕಣೋದು. ನೋಡಿ, ಇಲ್ಲಿ ಒಂದು ಸ್ಟವ್ ತಂದು ಇಲ್ಲೇ ಮಾಡಿಬಿಡೋಣ, ಎಲ್ಲರೂ ಇಲ್ಲೇ ಇರ್ತಾರೆ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಹೆಚ್ಕೋ, ಎಲ್ಲ ಚಾಪಿಂಗ್ ಗಿಪ್ಪಿಂಗ್ ಎಲ್ಲ ಆಗಿಬಿಟ್ಟಿದೆ, ಬರೀ ಅಡುಗೆ ಮಾಡಿ ತಿನ್ನೋದಷ್ಟೇ. ಏನು ಮಾಡ್ತಿದ್ದಾರೆ ನಮ್ಮ ಅಮ್ಮ ಅಂದರೆ, ಗೀ ರೈಸು ಮತ್ತು ಚಿಕನ್ ಗ್ರೇವಿ. ನಾನು ಹೇಳ್ದಂಗೆ ಅದು ಬೆಸ್ಟ್ ಮಾಡ್ತಾರೆ ನಮ್ಮ ಅಮ್ಮ, ಅದನ್ನು ಮಾಡ್ತಿದ್ದಾರೆ. ಬನ್ನಿ ನೋಡೋಣ. ಮುಂದೆ ಪಾತ್ರೆಗಳು ಹೋಗ್ತದೆ. ಪಾತ್ರೆ ಹಾಕಿದ್ರ ಮೇಲೆ ಸೌಟ್ ಗೀಟೆಲ್ಲ ಹಾಕ್ತಿರಲ್ಲ, ಹಾಕಿ. ಚಾಕು ಎಲ್ಲ ಆಗೋಗಿದೆ. ನಮ್ಮ ಅಮ್ಮ ನಾವು ಬ್ಲಾಗ್ ಮಾಡೋಷ್ಟರಲ್ಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಗ್ರೈಂಡಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಮಧು ಅವರೇ, ನೀವೇ ವಾಶ್ ಮಾಡ್ತಾ ಇದ್ದೀರಾ? ಛೇ, ಸಾರಿ ಮಧು ಅವರೇ. ಅಲ್ಲ, ನಾವು ಮಾಡ್ಬೇಕಾಗಿರೋದು ನೀವು ಮಾಡ್ತಾ ಇದ್ದೀವಿ. ಆಮೇಲೆ ನಂಬಿಕೆ ಎಲ್ಲ ಅಂತ ಮಧು ಅವ್ರಿಗೆ. ನೋಡಿ ಹಾಂ, ಎಷ್ಟು ತೊಗೊಂಡು ಹೋಗ್ಬೇಕು ಈಗ ಮೇಲೆ. ತುಮ್ ಅವರು ಬಾಹುಬಲಿ ರೇಂಜಿಗೆ ತೊಗೊಂಡು ಹೋಗ್ತಿದ್ದಿಲ್ಲ ಆ್ಯಟಿಟ್ಯೂಡಲ್ಲಿ. ಹಂಗೆ ಕೊಟ್ಬಿಡಿ, ಅದು ಎತ್ಕೊಂಡೇ ಹೋಗ್ಬಿಡ್ತೀವಿ ಫುಲ್. ಅಲ್ಲಮ್ಮ, ಅಳತೆ ಹಾಕಿ ಕೊಟ್ಬಿಡ್ತೀನಿ. ಅಲ್ಲ, ಅದನ್ನ ಮೇಲ್ ಮಾಡೋಣ ಬನ್ನಿ, ಪರವಾಗಿಲ್ಲ. ಎತ್ಕೊಂಡು ಹೋಗೋಣ, ಹಾಕ್ಕೊಂಡು. ಹಾಂ ಸರಿ. ನಿಶಾ ಅವರು ಒಂದು ಸೆಕೆಂಡ್ ಲುಕ್ ಕೊಟ್ಟರು, ಒಂದು ಹೇಳ್ರಿ ಇಬ್ಬರು ಅಂತ. ಆಯ್ತಾ? ಕೊಡಿ. ಇಲ್ಲ ಬಿಡಿ ಬಿಡಿ. ಇಲ್ಲಿಂದಾನೆ ಕಾಣ್ತಾರೆ ನೋಡಿ ಇವರಿಬ್ರು, ಇಲ್ಲಿಂದಾನೆ ಕಾಣ್ತಾರೆ ಇಬ್ರು. ನಾನು ಪ್ಲ್ಯಾನ್ ಮಾಡಿದ್ದೇನು ಅಂದರೆ, ನಾನು ಬಂದು ಮಧು ಅವ್ರಿಗೆ ಅಡುಗೆ ಮಾಡಿಕೊಡ್ಬೇಕು, ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಉಲ್ಟಾ ಆಗ್ಬಿಟ್ಟಿದೆ, ನಮ್ಮ ಅಡುಗೆ ಮಾಡ್ತಿದ್ದಾರೆ, ನಾವೆಲ್ಲ ಹೆಲ್ಪ್ ಮಾಡ್ತಾಯಿದ್ದೀವಿ. ಒಂದೇ ರೀಸನ್ನು, ಒಂಚೂರು ಉಲ್ಟಾ ಪಲ್ಟ ಆಗಿಬಿಟ್ರೆ, ಮಧು ಅವ್ರಿಗೆ ಎಫೆಕ್ಟ್ ಆಗಿಬಿಟ್ರೆ ಪ್ರಾಬ್ಲಮ್ಮು. ಅಂದರೆ ನಮ್ಮ ಕುಕ್ಕಿಂಗ್ ಮೇಲೆ ನನಗೆ ನಂಬಿಕೆ ಇದೆ, ಬಟ್ ನನ್ನ ಟೈಮ್ ಮೇಲೆ ನನಗೆ ನಂಬಿಕೆ ಇಲ್ಲ. ಉಲ್ಟಾ ಹೊಡೆದ್ಬಿಟ್ರೆ ಯಾಕೆ ಬೇಕು ಅಂತ. ಸೊ ಅದಕ್ಕೆ. ಆ್ಯಂಡ್ ಇಟ್ಸ್ ಅ ಸೀರಿಯಸ್ ಥಿಂಗ್ಸ್, ಏನೋ ಸೀರಿಯಸ್ ಥಿಂಗ್. ಆಮೇಲೆ ಸುಮ್ಮನೆ ಚಿಕ್ಕ ಪ್ರಾಬ್ಲಮ್ ಆದರೂ ದೊಡ್ಡ ಇಶ್ಯೂ ಆಗ್ಬೋದು ಹೆಲ್ತ್ ವೈಸು. ಸೊ ಅದಕ್ಕೆ ಆಟನೇ ಬೇಡ ಅಂದ್ಬಿಟ್ಟು ನಮ್ಮ ಅಮ್ಮಗೆ ಬಿಟ್ಬಿಟ್ಟಿದ್ದೀನಿ. ಅವರ ಸ್ಪೆಷಲ್ ಅಡುಗೆ, ನಮ್ಮ ಮನೇಲಿ ನಾವೇನು ತಿಂತೀವಿ ಸ್ಪೆಷಲ್ ಮಾಡಿದಾಗ ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಓ, ಇದರಲ್ಲೇ ಮಾಡೋದಾ? ನಿಮ್ಮ ಟ್ರಾವೆಲ್ ಕಿಟ್ಟ ಇದು? ಚೇರ್ ಕೊಡ್ಬೇಕಾ? ಕ್ಯಾಂಪಿಂಗ್ ಚೇರು? ಇಲ್ಲ ಕೂರೋದು.
ನಾವು ತೊಗೊಳ್ಳೋಣ ಅಂದರೆ ನಾವು ಎಲ್ಲೋಗಿ ಮಾಡ್ತೀವಿ ಇದನ್ನು. ಬೆಂಗಳೂರಲ್ಲಿ ಎಲ್ಲೋಗಿ ಮಾಡೋದಿದೆ ನಾವು. ಹಾಂ, ಇದು ಎಷ್ಟೊತ್ತು ಬರುತ್ತೆ? 1-2 ಅವರ್ ಬರುತ್ತಾ? ಬರ್ಬೋದು. 1.5 ರೈಸ್ ಒಂದು 4 ಸಲ ಕುಕ್ ಮಾಡ್ಬೋದು. 500 ರೂಪಾಯಿ ಒಂದು ಸಿಲಿಂಡರ್ ಪ್ರೈಸ್ ಇದು. ಇಲ್ಲ ಅದು ಪ್ರೈಸ್ ಜಾಸ್ತಿ ಇದೆ. ಕಮ್ಮಿ ಬರುತ್ತೆ. 800 rupees ಒಂದು 4-5 ಬರುತ್ತೆ. ಓಕೆ, ಅದೇ ಸಿಲಿಂಡರ್ ಪ್ರೈಸೇ. 800 ರೂಪಾಯಿನ ಸಿಲಿಂಡ್ರಿಗೆ ಎಷ್ಟು? 800 ರೂಪಾಯಿ 4-5 ಬರುತ್ತೆ. ನಾವು 4-5 ದಿನ ಕ್ಯಾಂಪ್ ಎಲ್ಲರೂ ಹೋಗ್ತೀವಿ ಟ್ರಿಪ್ ಅಂದರೆ ಅದು ಫುಲ್ ಎಲ್ಲ ಅಡುಗೆ ಮಾಡ್ತೀನಿ ಅಂದರೆ ಒಂದು 4 ಸಾಕು. ಅಲ್ಲ, ಈಗ ನಮ್ಮ ದೊಡ್ಡ ಸಿಲಿಂಡರ್ ಎಷ್ಟೀಗ ಪ್ರೈಸು? 1000 ರೂಪಾಯಿ ಆಲ್ಮೋಸ್ಟ್. ಅದೇ ದೊಡ್ಡ ಸಿಲಿಂಡರ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಇದನ್ನು ತೊಗೊಂಡೋಗಿ. ಅಂದರೆ ಅದನ್ನ ಎಲ್ಲ ಬಿಡಲ್ವಲ್ಲ, ಎಷ್ಟೊಂದು ಕಡೆ ಬಿಡಲ್ಲ. ಹೌದು, ಟ್ರಾವೆಲ್ ಮಾಡೋಂಗಿಲ್ವಲ್ಲ. ಅಮ್ಮ ಗ್ಲಾಸ್ ಲೆಕ್ಕದಲ್ಲಿ ಅಕ್ಕಿ ಹಾಕ್ತಾ ಇದ್ದಾರೆ. ಮಾಮ್, ನರ್ವಸ್ ಆಗ್ತಿದ್ಯಾ? ಹಾಂ, ಟೆನ್ಷನ್ ಆಗ್ತಿದ್ಯಾ? ಏನಕ್ಕೆ? ಚೆನ್ನಾಗಿ ಬರುತ್ತಾ ಬರಲ್ವಾ ಅಂತ? ಬರುತ್ತಾ? ನೀವು ಮನೆ ಕ್ಲೀನಾಗಿ ಇಟ್ಟಿರೋದು ನೋಡಿ ನಮಗೆ ಬೇಜಾರಾಗ್ತಿದೆ, ಗಲೀಜ್ ಆಗ್ಬಿಟ್ರೆ ಹೆಂಗಪ್ಪ ಅಂತ. ಇಲ್ಲಿ ನೋಡಿ, ಗ್ಲಾಸ್ ಇದೆ ಇಲ್ಲಿ, ಇದರಿಂದ ಎಲ್ಲ ಕ್ಲೀನಾಗಿ ಕಾಣುತ್ತೆ. ಗಟ್ಟಿ ಗ್ಲಾಸು. ನೀವು ಚೈನಾಗೆ ಹೋಗೋದೇ ಬೇಡ ಗ್ಲಾಸ್ ವಾಕ್ ಮಾಡೋಕ್ಕೆ. ಇಲ್ಲ, ನೀವು ನಡಿಯೋಕ್ಕಾಗಲ್ಲ, ನಾವು ನಡಿಬೋದು. ಹೊಡೆದೋಗುತ್ತೆ ನೀವು ಹೋದ್ರೆ. ನಿಜ ಹೇಳ್ತಾರದು. ಅಯ್ಯೋ ಬೇಡ, ಅಯ್ಯೋ ಬೇಡ, ಅಯ್ಯೋ 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 ಅಯ್ಯೋ. ಕೆಳಗಡೆ ನನ್ನ ಫೋಟೋ ಹಿಡಿ ಬಬ್ಲು. ನಾನು ಇದು ಕಾಣ್ತಿಲ್ಲ ನೋಡಕ್ಕೆ. ಒಬ್ರು ನಿಲ್ಬೋದು ಅಷ್ಟೇನಾ? ಭಯ ಆಗತ್ತಪ್ಪ. ನಿಲ್ಬೋದು ಗೈಸ್, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಸೈಡಲ್ಲಿ ಬಂದ್ಬಿಟ್ಟಿದ್ದೇನೆ. ಟೇಪ್ ಅದು. ಹುಷಾರು ಹೊಡೆದಾಕ್ಬಿಟ್ಟಿರಾ. ಯೂಟ್ಯೂಬ್ ಇನ್ಕಮ್ ಕೊಡ್ಬೇಕು ನಮ್ದು ಆಮೇಲೆ ಫುಲ್ಲು. ಆಗಿದೆ. ಇರ್ಲಿ ಬಿಡಿ. ಅಯ್ಯೋ ಇರ್ಲಿ ಬಿಡಿ. ಅಯ್ಯೋ ಗೈಸ್, ಹಂಗೆಲ್ಲ ಅನ್ಕೊಳಂಗಿಲ್ಲ ಗೈಸ್. ಈಗೆಲ್ಲ ಸೇರಿ ಫ್ಯಾಮಿಲಿ ಆಗಿ ಮಾಡ್ತಿರೋದಲ್ವಾ? ಓಹ್, ಹಿಂಗೆ ಕೊಡಿ ಅಂತಿದ್ದಾರಾ? ಹಾಂ, ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರಿಗಿಲ್ಲ ನೋಡಿ. ಹಾಂ, ಪಾತ್ರ ಸಿಕ್ಕಿಲ್ಲ, ಬಾಟಲ್ ತಂದಿದ್ದೀವಿ. ಓಕೆನಾ? ನಮ್ಮಮ್ಮ ಡಿಮ್ಯಾಂಡ್ಗಳು ನೋಡಿ ಗೈಸ್. ಹಾಂ, ಅಲ್ಲಿದೆಯಲ್ಲ ಜಗ್ಗು. ಸಾಲತ್ತೆ ಸುಮ್ಮನೆ ಕೆಲಸ ಮಾಡ್ಸೋದು ನಮ್ಮಮ್ಮ. ಪುದೀನ ಹಂಗೆ ಹಾಕ್ಬಿಡ್ತೀರಾ? ಇರು, ಬಂದಿರೋದೇ ಅದು ಮಾಡೋಕ್ಕಲ್ವಾ? ಮದುವರೆ ದಯವಿಟ್ಟು ಇನ್ನು ಕೆಳಗೆ ಹೋಗ್ಬೇಡಿ, ನಮ್ಗೆ ಬೇಜಾರಾಗುತ್ತೆ. ನಾವು ಇಲ್ಲಿ ಅಡುಗೆ ಮಾಡ್ಕೊಡೋಕೆ ಬಂದಿರೋದು, ನೀವೆಲ್ಲ ಮಾಡ್ತಾ ಇದ್ದೀರಾ ಅಂತ. ಬಂದು ನೀರು ತುಂಬಿಸ್ಕೊತಾ ಇದ್ದೀವಿ ನೋಡಿ. ಇಲ್ಲಿ ಕುಕ್ಕರಲ್ಲಿ ನೀರು ತುಂಬಿಸ್ಕೊಂಡು ಹೋಗಿ ಕೊಟ್ಟರೆ ನಮ್ಮ ಅಮ್ಮನ ಸಮಾಧಾನ, ನನ್ನ ಕೆಲಸನೂ ಅರ್ಧ ಮುಗೀತು. ಸಾಂಬಾರು ನಾನೇನು ಅಂತ ಇದ್ದೀನಿ, ಜೀರ ಸಾಗರ ಕೇರಳ ಕುಕ್ಕರಲ್ಲಿ ಮಾಡ್ಬಿಡೋ ಸಾಂಬಾರು ಇದ್ರಲ್ಲಿ ಮಾಡ್ಬೋದಲ್ಲ? ಅದ್ರಲ್ಲಿ ಮಾಡ್ಬೋದಾ? ಎರಡು ಸ್ಪೀಡಾಗಿ ಕುಕ್ಕರ್ ರೆಡಿ ಮಾಡಿ, ಕುಕ್ಕರ್ ಹಾಕ್ತಾನೆ ಜೀರ. ಇದು ಕುದಿಯೋಷ್ಟರಲ್ಲಿ ಅದು ಸಾಂಬಾರು ಅದು ವರ್ಕ್ ಆಗ್ತಿಲ್ಲ ಸದ್ಯ, ಹಾಳಾಗಿದೆ. ಹೈಯೆಸ್ಟ್ ಅಂದ್ರೆ ಎಷ್ಟು ಜನಕ್ಕೆ ಮಾಡಿದ್ದೀರಾ ಅಡುಗೆ ನೀವು? ಏನು ಹೈಯೆಸ್ಟ್ ಮೆಂಬರ್ಸ್ ಮಾವು ನೀರಾ? ನಮ್ಮನೆಗೆ ಬರ್ತಾ ಇರ್ತಾರಲ್ಲ ಇವರೆಲ್ಲ. ಅದು ಬೇರೆ ನೀರು. ನಮ್ಮ ಎಷ್ಟು ಕೆಲಸ ಮಾಡಿಸ್ತಾರಪ್ಪ. ಏನ್ ಬೇಕು ನೀರು ಇರಬೇಕು. ಇಲ್ಲಿದೆಯಲ್ಲ, ಇರಿ ಹಾಕ್ತೀನಿ. ಆಮೇಲೆ ಇರ್ಬೇಕಾಗತ್ತೆ ನನಗೆ ನೀರದು. ತೊಗೊಂಬರ್ತೀವಿ. ತಗೊಂಡ್ ಎಷ್ಟು ಕೆಲಸ ಕೊಡ್ತಾರೆ ಗೈಸ್ ಇವರು. ಗೊತ್ತಿದೆ, ಕುಕ್ಕಿಂಗ್ ಚಾಲೆಂಜೇ ಮಾಡ್ತಿರಲಿಲ್ಲ ನಾನು ಇವತ್ತು. ಇನ್ನೊಂದು ಸ್ವಲ್ಪ ಹಾಕ್ಬೇಕಾ? ಅದು ಅಕ್ಕಿ ನೆನಿಬೇಕಾಗತ್ತೆ. ನಿಶಾ ಅವರು ಫುಲ್ ಪ್ರೋ ಕುಕ್ ಅಂತೆ. ಹೌದಾ ಅಡುಗೆ ಮಾಡ್ತೀವಿ ನೀವು? ಓ, ಅವರೇ ಹೇಳ್ಕೊತವ್ರೆಲ್ಲ, ನೀವು ಚೆನ್ನಾಗಿ ನಾನೇ ಮಾಡೋದು. ಹಂಗಾರೆ ನಂದು ನಿಮ್ದು ಒಂದು ಕುಕ್ಕಿಂಗ್ ಚಾಲೆಂಜ್ ಆಗಬೇಕು. ನಮ್ಮಲ್ಲಿ ಯಾವಾಗ ನಾನೇ ಗೆಲ್ಲೋದು. ಹೌದಾ? ಹೆಂಗೆ? ಅಯ್ಯೋ, ಇವ್ರು ಏನು ಹೇಳಿದ್ರು ನಂಬ್ತಾ ಇದ್ದೀನಿ ನಾನು ಆಗಿಂದ. ಅವ್ರು ಎಷ್ಟು ಕ್ಲೀನಾಗಿ ನಾನೇ ಎಲ್ಲರಿಗೂ ಚೆನ್ನಾಗಿ ಮಾಡೋದು ಅಂದ್ರೆ ನಾನು ಮೇ ಬಿ ಇರ್ಬೋದೇನೋ ಅಂದ್ಕೊಂಡು. ನಮ್ಮನ ಆರ್ಮಿ ಕಾದಂಗೆ ಕಾಯ್ತಿದ್ದೀನಿ ಪಕ್ಕ ನಿಂತ್ಕೊಂಡು. ಸಿಂಪಲ್. ಹೌದೌದು. ಸ್ಯಾಮ್ ಮಾಡ್ತಾನೆ ಅಂದರೆ ನಾನು ಮಾಡ್ತೀನಿ, ಬಟ್ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಅಂತ. 4 ಜನ ಇದ್ದೀರಾ ನೀವು. ನಾವು ಉಪ್ಪು ಖಾರ ಜಾಸ್ತಿ ಹಾಕ್ಬಿಟ್ಟು ರೈಸ್ನ
ಹಾಕಿಲ್ಲ ಇನ್ನು, ಬಟ್ ನೀರು ಕುದಿಯೋಕೆ ಇಟ್ಟಿದ್ದಾರೆ. ಅದಾದ್ಮೇಲೆ ರೈಸ್ ಹಾಕ್ಬಿಟ್ರೆ ಇಲ್ಲಿದು ರೈಸ್ ಕತೆ, ಗೀ ರೈಸ್ ಕತೆ ಮುಗೀತು. ಆಂಟಿ ಗೀ 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 ಹಾಕಿದ್ದಾರೆ. ಅಲ್ಲ ಲಾಸ್ಟ್ ಎಲ್ಲ ಆದ್ಮೇಲೆ ಪುದೀನ ಕೊತ್ತಂಬರಿ ಗೊತ್ತ ಸ್ವಲ್ಪ ಹಾಕಿ ಹಾಗಾಗ್ತದೆ. ಎಲ್ರಿಗೂ ಹಸುವಾಗಿದೆ ಸರಿಯಾಗಿ. ಆಂಟಿ ಯಾಕೆ ಕೊಡ್ತಾ ಇದ್ರೆ ತಿಂದು ಬಿಸಾಕದೆ. ಹಾಂ ಹೌದೌದು, ಅದಕ್ಕೆ ಲಂಚ್ ತರಿಸಿಲ್ಲ ಅಂತ ಹೇಳ್ತಾರೆ ಅವರು. ಅಮ್ಮ ಮಾಡಿದ್ರೆ ಇದೊಂದೇ ಬೆಸ್ಟ್ ನನಗೆ ಗೊತ್ತಿರೋದು. ಬರುತ್ತೆ ನೋಡೋಣ. ಅಮ್ಮ ಮೇಲೆ ನಂಬಿಕೆ ಇದೆ ಇಲ್ಲ. ಆಂಟಿ ನಿಮಗೆ ನೀವು ಗೀ ರೈಸ್ ಅಂತಾನೆ ಒಪ್ಕೋತೀರಾ ಚೆನ್ನಾಗಿ ಮಾಡೋದು? ಅವ್ರು ಮಾಡೋದು ಅಲ್ಲ, ನೀವು ಮಾಡೋದು ಬೆಸ್ಟ್ ಯಾವುದು ನಿಮ್ಮ ಪ್ರಕಾರ? ನೀವು ನೀವು ಹೇಳಿದ್ರೆ ಬೆಸ್ಟ್ ಅವ್ರಿಗೆ. ಈಗ ನೀನು ಯಾವ್ದು ಹೇಳ್ಬೇಕು, ಯಾವ್ದು ಬೆಸ್ಟ್ ಮಾಡ್ಬೇಕು ಹೇಳಮ್ಮ. ಅಲ್ಲ, ನೀವೇನು ಬೆಸ್ಟ್ ಅಡುಗೆ ಮಾಡೋದು ಅದು ಹೇಳಿ. ಎಲ್ಲ ಸಂಬಳ ಅನ್ನ ಸಾಂಬಾರನ್ನ ಕೆಳಗೆ ಮಾಡ್ತೀನಿ ಅಂತೇಳಿ ನಮ್ಮ ಇಲ್ಲೇ ಮಾಡ್ತಾ ಇದ್ದಾರೆ. ಆಟೋಮೆಟಿಕ್ ಅದು ಇಲ್ಲಿ ಎತ್ಕೊಡು ನಿಶಾ ಒಂಚೂರು ಆಂಟಿಗೆ. ಲೇ 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 ಇಲ್ಲಿ ಲೇ ಇಟ್ಬಿಡಿ, ಇಲ್ಲಾಂದ್ರೆ ಬಾರ ಬೇಕು ಬಾರ. ಅವ್ರು ಹೇಳಿದೆಲ್ಲ ಎತ್ಕೊಡೋಲ್ಲ, ಹೋಗು. ಆರಾಮಾಗಿ ಚಿಲ್ ಮಾಡ್ತಾವನೆ. ನೀವು ನೋಡಿ ಅಲರ್ಟ್ ಆಗ್ಬಿಟ್ಟ, ಫೋನ್ ನೋಡ್ತಿದ್ದವನು. ಲೇ ಕಂದಲೇ ಆಗಲೇ ಫೋನ್ ನೋಡ್ತಿರೋದು ಬಂದಿದೆ ಕಣ. ಬಾ ಹೇಳ್ತೀನಿ ಬಾ 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 ಬಾ. ಯಾರು ತಿಂತೀರಾ? ನನ್ನ ಕಡೆಯಿಂದ ಕ್ಯಾಶ್ ಪ್ರೈಸ್ 1 lakh. ಓ ಗೈಸ್ ನೋಡಿ, ಪ್ರೂವ್ ಆಯ್ತು ರಿಚ್ ಯೂಟ್ಯೂಬರ್ ಅಂತ. ತಿನ್ನಿ ಆಯ್ತು. ಏನು 5 ಚಿಕನ್ ಪೀಸ್ ಅಷ್ಟೇನಾ? ಅಕೌಂಟ್ ಟ್ರಾನ್ಸ್ಫರ್ ಮಾಡಿ. ಹಸಿ ಮಾಂಸ ತಿನ್ಬೇಕು ಅಲ್ಲ, 5 ಹಸಿ ಚಿಕನ್ ಮಾಂಸ ತಿನ್ಬೇಕಾ? ನೀವು 1 ಲಕ್ಷ ಕೊಡ್ತೀರಾ? ಏ ಮಾಡ್ರು ಏಯ್ ಮಾಡ್ರು ಇನ್ಶೂರೆನ್ಸ್ ಇದೆ, ಮಾಡ್ರು ನಿಮ್ದು. ಮಾಮ್ 1 ಲಕ್ಷ ನಿಮ್ ಅಡ್ಗೆ ಇರಿ, ಆಮೇಲೆ ಸೈಡ್ಗೆ. ನೀವು ಆಮೇಲೆ ಇನ್ನೊಂದು ತರ್ಸ್ಕೊಂಡು ಸಪರೇಟ್ ಮಾಡ್ಕೊಂಡು 5 ಪೀಸ್ ಏನ್ ವ್ಯತ್ಯಾಸ ಬೀಳಲ್ಲ, ಸೈಡ್ಗೆ ಒಂದು ಪೀಸ್ ತಿನ್ನಿ ಸರ್. ಆಯ್ತು. ಇವನಾರು ತಿಂತಾನೆ ಸಂಜಯ್. ಹೌದಾ? ಸಂಜಯ್ ಆಕ್ಟೋಪಸ್ ಎಲ್ಲ ತಿಂತಾನೆ ದುಬೈಲಿ. ಬೇರೆ ಚಿಕನ್ ಅದು ಬೇಸ್ ನಾನ್ ತಿನ್ನಲ್ಲ. ಯಪ್ಪ ನಮ್ದಲ್ಲ ಹೋಗೋದು 1 ಲಕ್ಷ. ನನಗೆ ಕೊಡಂಗಿಲ್ಲ. ಈ ತರ ಚಾಲೆಂಜ್ ಇದ್ರೆ ವಾರಕ್ಕೊಂದ್ಸರಿ ಬರ್ತೀವಿ ಮೈಸೂರಿಗೆ ನಾವು. ಹಿಂಗೆ ಚಾಲೆಂಜ್ ಕೊಡ್ತಾನೆ ಇರಿ. ಎಣ್ಣೆ ಹಾಕಿದ್ದಾರೆ ಅಂದ್ರೆ ಇಲ್ಲಿಗೆ, ನಮ್ಮ ಅಮ್ಮ ಎಣ್ಣೆ ಹಾಕಿಲ್ಲ. ಟೆಸ್ಟ್ ಮಾಡ್ತಿದ್ದಾರೆ, ಇನ್ನೂ ಬಿಸಿ ಆಗಿಲ್ಲ. ಲೋಂಗ್ ಪಟ್ಟ ಅಂತ ಇಸ್ಕೊಳ್ಳಿ, ಅಂದ್ರೆ ಚಕ್ಕೆ ಲವಂಗ. ಮತ್ತೆ ಇನ್ನೊಂದು ಎಲೆ ಬರುತ್ತಲ್ಲ, ಎಲೆ ಎಲೆ ಅಲ್ಲ, ಅದೇನಂತಾರೆ ಅದಕ್ಕೆ? ಗಟ್ಟಿ ಫ್ಲವರಾ? ಲೋಂಗ್ ಪಟ್ಟ ಅಂದ್ರೆ ಏನು? ಪಟ್ಟ ಅಂದ್ರೆ ಹಾ ಹೇಳಿ. ಚಕ್ಕೆ ಲವಂಗ. ಚಕ್ಕೆ ಅಲ್ಲ, ಜಸ್ಟ್ ಲವಂಗ ಬೇಕಾಗಿರೋದು. ಪಟ್ಟ ಅಂದ್ರೆ ಅದು ಕಡ್ಡಿ ತರ ಬರುತ್ತಲ್ಲ, ಅದೇ ಲವಂಗ. ಅಲ್ಲ ಬ್ರೋ, ಮರದ್ದು ಪೀಸ್ ತರ ಬರುತ್ತಲ್ಲ, ಚಕ್ಕೆನಾ ಅದು? ಅದೇ ಚಕ್ಕೆ ಏಲಕ್ಕಿ ಬೇರೆ. ಅಮ್ಮ ತಾಯಿ ಮಹಾತಾಯಿ ಮಹಾತಾಯಿ. ಬಿಸಿಯಾಗಿದೆ. ಈಗ ನಮ್ಮ ರಿಯಾನಾ ಅವರು ಫಸ್ಟು ಯೋಚನೆ ಮಾಡ್ತಾ ಇದ್ದಾರೆ ಏನ್ ಹಾಕ್ಲಿ. ಅವ್ನಿಗೆ ಶಾಕ್ ಕೊಡ್ತಾರೆ. ಸ್ವಿಗ್ಗಿಲಿ ಆರ್ಡರ್ ಮಾಡ್ತಾರೆ ನಮ್ಮ ಮನೇಲಿ, ನಮ್ಗೆ ಗೊತ್ತಿಲ್ಲದೆ. ಎಣ್ಣೆ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದಾರೆ. ಇವತ್ತು ರೆಸಿಪಿ ನೀವು ನೋಡ್ಕೊಂಡು ಮನೇಲಿ ಟ್ರೈ ಮಾಡಿ. ವೆಜಿಟೇರಿಯನ್ಸು ಪನ್ನೀರ್ ಹಾಕ್ಬಿಡಿ ಚಿಕನ್ ಬದಲು, ಆಗಲ್ವಾ? ಆಂಟಿ ಗ್ರೀನ್ ಕಲರ್ ಮಾಡ್ತಾರದ ಇವತ್ತು. ಗ್ರೀನ್ ಕಲರ್ ಅಲ್ವಾ ಆಂಟಿ ಚಿಕನ್? ಇದೇನಾ? ಇದೆ ನೋಡಿ. ಅದೇ ಚಕ್ಕೆ. ನಾವು ಇದರಲ್ಲಿ ನಮ್ಮಮ್ಮ ಪಟ್ಟ ಅಂತ ಹೇಳ್ಕೊಟ್ಟಿದ್ದಾರೆ. ಲವಂಗ ಏನಂದಿದ್ದ ಅಮ್ಮ? ಲೋಂಗ್ ಪಟ್ಟ. ನಾವು ಅದು ಅಂದಿ ರೂಢಿ ನಮಗೆ ಲೋಂಪಟ್ಟ ಅಂತ. ನೀವು ಟ್ರೈ ಮಾಡಿರಲ್ಲ ಈ ಥರ ನನ್ನ ಪ್ರಕಾರ? ನಾನು ಟ್ರೈ ಮಾಡೇ ಇಲ್ಲ, ಫಸ್ಟ್ ಟೈಮ್. ನೋಡ್ತಾ ಇರೋದು ಫಸ್ಟ್ ಟೈಮಾ? ಗೊತ್ತು ಆಗ್ತಾರೆ ಅಂತ. ನಾವು ಬೇರೆಯವರು ಟ್ರೈ ಮಾಡಿಸಿರೋದು ಫಸ್ಟ್ ಟೈಮ್. ನಮ್ಮ ಮನೇಲಿ ನಾವು ತಿಂದು ನಾವು ಇದೇ ಚೆನ್ನಾಗಿರೋದು ಅಂತ ಅಂದ್ಕೊಂಡಿದ್ದೀವಿ ಲೈಫಲ್ಲಿ. ನಮ್ಮ ರಿಯಾಕ್ಷನ್ನೇ ಕೊಡ್ತಾ ಇಲ್ಲ ಗಾಯ್ಸ್. ಎಷ್ಟೇ ರೋಸ್ಟ್ ಮಾಡಿದ್ರು ರಿಯಾಕ್ಷನ್ ಕೊಡ್ತಾರೆ. ಮಾಡಿ ನಂದು ಕೆಲಸ ಎಲ್ಲ ಮುಗಿಲಿ, ತಿಂದು ಆಮೇಲೆ ನೀವೇ ಬಾಯಿ ಮುಚ್ತೀರಾ ಅಂತ. ಚಿಕನ್ನ ಒಳಗೆ ಹಾಕ್ತಾ ಇದಾರೆ ನೋಡಿ.
ಅದು ಅರ್ಧ ಗಂಟೆಲಿ ಮುಗಿಸ್ತಾರೆ ನಮ್ಮ ಅಮ್ಮ. ಎಲ್ಲ ಹಸ್ಕೊಂಡು ಕಾಯ್ತಾ ಇದ್ದಾರೆ ತಿನ್ನಕ್ಕೆ. ಓ ಏನೋ ಕೆಲಸ ಮಾಡ್ತಾವ ನೀನು. ಸ್ಯಾಮ್ ಸಮೀರ್ ಅಂತ ಟ್ಯಾಟೂ ಹಾಕ್ಸ್ಕೊಂಡಿದಾರ. ಅದಕ್ಕೆ 2 ಲಕ್ಷ ಕೊಟ್ಟಿದ್ದೀನಿ. ಸೋನು ಅಂತ ಅದಕ್ಕೆ 2 ಲಕ್ಷ ಕೆಳಗಿದೆ ಸೋನು ಅಂತ ಅಲ್ಲಿ. ಸೈಲ್ ಕೈಲಿ ಹಾಕ್ಸಿ. ಸೈಲ್ ಕೈಲಿ ಉಪ್ಪ ಯಾಕೆ ಮದುವರೆ. ಕಲ್ಲುಪ್ಪು ನನಗೆ ಐಡಿಯಾ ಬರಲ್ಲ ಗೈಸ್. ಪೌಡ್ರ್ ಉಪ್ಪು ನನಗೆ ಒಂದು ಐಡಿಯಾ ಇದೆ. ಕಲ್ಲುಪ್ಪು ಐಡಿಯಾ ಇದೆ. ನಾನು ಯಾವಾಗಲೇ ಅಡುಗೆ ಮಾಡಿದ್ರು ಉಪ್ಪು ಕಣ್ಣು ಮುಚ್ಕೊಂಡು ಹಾಕಿದ್ರು ಕರೆಕ್ಟ್ ಆಗಿಬಿಡುತ್ತೆ. ಹೌದಾ? ಸಾರಿ ಪ್ಲೀಸ್. ನಿಶಾ ಕಣ್ಣು ಮೂಗು ಬಾಯಿ ಎಲ್ಲ ಮುಚ್ಕೊಂಡು ಹಾಕ್ತಾಳೆ. ಅವನು ಕೆಲಸ ಹೇಳಿದ್ರು ಅಲ್ಲಾಡ್ತಲ್ಲ ಅವನು. ಬರೀ ಹಿಂಗ್ ಡವ್ ಮಾಡ್ತಾವ. ನಿಂಗೆ ಎದ್ದೇಳೋತಾರ ಅಷ್ಟೇ ಯಾರವ್ರು ಬಂದ್ಬಿಡ್ತಾರೆ. ಅಷ್ಟೇ ಸೈಲ್ ಎತ್ಕೊಂಡ್ಬಿಟ್ಟಿದ ತಕ್ಷಣ ಸುಮ್ಮನಾಗಿ ಹೋಯ್ತಾರೆ. ನಾವು ಈಗ ತಿನ್ಬೇಕಾದ್ರೆ ನಾವು ಅಷ್ಟೇ ಸುಮ್ಮನೆ ಡವ್ ಮಾಡೋದು ಕೈಗೆ ಹಾಕೋತಾರ ಪ್ಲೇಟ್ಗೆ. ಕಲ್ಸ್ಕೊಡ್ಲಾ ಇಟ್ಕೊ ಹಾ. ಎಲ್ಲ ಸರಿ ಕುಕ್ಕಿಂಗಲ್ಲಿ ಗೆದ್ದಿದ್ದೀನಿ ಗೈಸ್. ಆದ್ರೂ ನನ್ನ ಇಷ್ಟು ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ. ಇವ್ರು ಒಳ್ಳೆ ಮಾತು ಹೇಳಿದ್ರು ಸಂಜೆಗೆ. ಏನು ವರ್ಕೌಟ್ ಏನಾದ್ರು ಮಾಡಂಗಿದ್ರೆ ಮಾಡ್ತಾ ಇರಿ, ಮೇಲೆ ಜಿಮ್ ಇದೆ. ಫುಲ್ ಎಲ್ಲ ಹೊಟ್ಟೆ ಎಲ್ಲ ಖಾಲಿ ಆಯ್ತು ಅಂತಂದ್ರೆ ಆರಾಮ್ ಊಟ ಸೊ ಇದನ್ನ ಅರ್ಧಕ್ಕೆ ಬಿಟ್ಟು ನಮ್ಮ ಅಮ್ಮ ಅಲ್ಲಿಗೆ ಹೋಗ್ತಾ ಇದಾರೆ ಈಗ ರೈಸ್ ಮಾಡ್ಕೊಳಕ್ಕೆ. ನಾನು ಕಲಿಸ್ತಿರ್ಬೇಕಾ ಬೇಡವಾ? ಏನು ಹಾಕೋತಿದ್ದಾರೆ ಆಂಟಿ. ಆಂಟಿ ಯಾವ್ದ್ಯಾವ್ದು ತಗೊಂಡಿದ್ದೀರಾ? ಕಮೆಂಟ್ರಿ ತರ ಅನ್ಸ್ತು ಅನ್ಸತಿ. ಇವಾಗ ನಮ್ಮ ಬಳಿ ರಿಯಾನಾ ಆಂಟಿ ಅವರು ಬಾಸುಮತಿ ಹಾಗೂ ಬುಲೆಟ್ ರೈಸನ್ನು ಎರಡನ್ನು ಮಿಕ್ಸ್ ಮಾಡಿ ತೊಳೆದು ನೆನೆಸಿ ಇಟ್ಟು ಅದನ್ನು ಇವಾಗ ಕುದಿಯುವ ನೀರೊಳಗೆ ಹಾಕುತ್ತಿದ್ದಾರೆ. ನೋಡೋಣ ಬನ್ನಿ. ಎಷ್ಟು ಗ್ಲಾಸು ಅಕ್ಕಿಯನ್ನು ತಗೊಂಡಿದ್ದೀರಾ ಆಂಟಿ? ಅದು ಯಾವುದೋ ಒಂದು ಇದರಲ್ಲಿ ಹೋಟೆಲಲ್ಲಿ ಹೇಳ್ತಾರಲ್ಲ, ಬೆಣ್ಣೆ ದೋಸೆ, ಮಸಾಲೆ ದೋಸೆ ಅಂತ ಹಂಗಾಯ್ತು. ಓ ಮಳೆ ಇವಾಗ ನಿಲ್ತು. ಆಂಟಿ ಕುಕ್ಕಿಂಗ್ ಮುಗೀತು, ಮಳೆ ನಿಲ್ತು. ತಿನ್ನಕ್ಕೆ ಆಚೆ ಹೋಗ್ಬಿಡೋಣ ಪ್ಲೇಟ್ಗೆ ಹಾಕೊಂಡು ಅಷ್ಟೇ. ಅಲ್ವಾ ಪಾತ್ರೆ ಎತ್ಕೊಂಡು ಹೋಗಲ್ಲಿ ಕೂತ್ಕೊಂಡು ತಿನ್ಬಿಡೋಣ. ಅನ್ನಕ್ಕಲ್ಲ, ಅದಕ್ಕೆ ಸಾರಿಗೆ. ಇಲ್ಲ ಮೊಸರೇನಕ್ಕೆ ತರಿಸಿದ್ರು ಮತ್ತೆ? ಗ್ರೇವಿಗೆ. ಹಾ ಗ್ರೇವಿಗೆ. ಅದೇ ಸಾರು ಅಂದ್ರೆ ಗ್ರೇವಿ ಅಲ್ವಾ? ಇಲ್ಲ ಅದು ಬೇರೆನಾ? ಒಳ್ಳೆ ಕೆಲಸ ಮಾಡ್ದೆ ಕಣಲ್ಲ. ಫಾಸ್ಟ್ ಸ್ಲೋ ಮಾಡೋದು ಒಂದು ಕೆಲಸ ಇವನಿಗೀಗ. ಆಂಟಿ ಅದು ಚಿಕನ್ ಬೇಯ್ತಾ ಅದು ನೀರು ಇದಾಗಲ್ವಾ? ನೀರು ಬರುತ್ತಲ್ಲ ಚಿಕನಲ್ಲಿ. ಅದೇ ಇಳಿಯೋದು ಮೀನು ಬೇಯ್ಬೇಕಲ್ಲ ಚೆನ್ನಾಗಿ. ಅದೇ ಸಾರಾಗದು ಈಗ. ಏನದು ಟೇಸ್ಟ್ ನೋಡ್ತಾ ಇದೀವಿ. ಸಂಜಯ್ ಬೆಸ್ಟ್ ಪರ್ಸನ್. ಸಂಜಯ್ ಉಪ್ಪು ಬರೀ ಹೇಳು. ಉಪ್ಪು ಹೇಳು. ಇನ್ನು ಹಾಕ್ಬೇಕದು. ಉಪ್ಪು ಮಾತ್ರ ಹೇಳು. ಇನ್ನು ಮಸಾಲೆ ಅಂಟ್ಬೇಕದು. ಅಂಟಬೇಕು ಉಪ್ಪು ಮಾತ್ರ. ಉಪ್ಪ ಕರಿ ಸರಿ ಇದೆ ಅನ್ಸ್ತಪ್ಪ ನಂಗೆ. ಏಯ್ ನೀನು ಸುಮ್ಮನೆ ಇರೋ. ಸರಿ ಇದೆ ಗೈಸ್. ಆಂಟಿ ಇವಾಗ ಅದು ವಿಷಿಲ್ ಹೊಡಿಸ್ತೀರಾ? ವಿಷಿಲ್ ನಾನು ನಮ್ಮನೇಲಿ ಪಾತ್ರೆ ಮಾಡ್ಬಿಡ್ತಾ ಇದ್ದೆ. ಈಗ ಸ್ವಲ್ಪ ಬೇಗ ಆಗಬೇಕು ಕುಕ್ಕರಲ್ಲಿ. ರೀಸನ್ ಕೊಡ್ತಾವ್ರು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಕುಕ್ಕರಲ್ಲಿ ಪಾತ್ರೆಲ್ಲ ಮಾಡಿದ್ದು ನಾನು. ಅವತ್ತು ನಾನು ಆಮೇಲೆ ಪಾತ್ರೆಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ. ಕುಕ್ಕರಲ್ಲಿ ಮಾಡೋರಲ್ಲ ಇವತ್ತು. ಸೊ ಏನಾದ್ರು ಟೇಸ್ಟ್ ಒಂಚೂರು ಆಚೆ ಈಚೆ ಆಗಿದ್ರೆ, ನಾನು ರೆಗ್ಯುಲರ್ ಆಗಿ ಮಾಡ್ತಿದ್ದೆ ಪಾತ್ರೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ಬರ್ತಿತ್ತು. ಮತ್ತೆ ಟೇಸ್ಟ್ ಮಾಡ್ತಾನಲ್ಲ ಇವನು. ಓಕೆ ಗೈಸ್, ಫೈನಲಿ ಕುಕ್ಕರ್ ಕ್ಲೋಸ್. ತಗೊಳಪ್ಪ ಈಗ ಆಯ್ತು. ಎಷ್ಟು ವಿಸಿಲು? 2 ಅಂತ ಹೊಡಿಯೋ ಸಂಜಯ್. ವಾ ನಾನು ಕೂಡ್ತೀನಪ್ಪ 2 ನಿಮಿಷ. ಮಾತಾಡಿ ಆಡಿ 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 ಬೆಳಗಿಂದ ಮಾತೇ ನಿಂತು ಬಿಡುತ್ತೆ ಸ್ವಲ್ಪ ದಿನದಲ್ಲಿ ಅನ್ಸುತ್ತೆ ನನಗೆ. ಇಲ್ಲ ದೇವ್ರ ದಯೆ ಇನ್ನೂ ಅದೆಲ್ಲ ಬಂದಿಲ್ಲ. ಮಾರ್ಕ್ಸ್ ಹೋದ್ರೆ ಜಗಳ ಆಡ್ತಾರೆ. ಏನ್ ಮಧು ಅವ್ರೆ? ಅವ್ರು ಎಷ್ಟು ಕೆಜಿ ವೆಯ್ಟ್ ಲಾಸ್ ಆಗಿದ್ದಾರೆ? ನಮ್ಮ 2 ದಿನದಲ್ಲಿ ಸರಿಯಾಗಿ ತಿಂದವ್ರೆ. ಅಲ್ಲ ಅವರು ಜಿಮ್ ಮಾಡ್ತಿದ್ರಲ್ವಾ?
ವೆಯ್ಟ್ ಲಾಸ್ ಆಗಿರ್ತಾರೆ ಕಾಣ್ತಿದ್ದಾರಾ? ಇಲ್ಲ, ಫಸ್ಟ್ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಹೌದಾ? ಕಡಿಮೆ ಆಗಿದ್ದಾರೆ. ನೀವು ಡೈಲಿ ನೋಡ್ತಿರ್ತೀರಲ್ಲ, ಗೊತ್ತಾಗಲ್ಲ. ಸಾಯಿಲ್ ಬ್ರೋ, ನಿಮ್ದೇನಾದ್ರು ಸಾಫ್ಟ್ ಲಾಂಚ್ ಇದೆಯಾ? ಅವ್ರು ಸಾಫ್ಟ್ ಲಾಂಚ್ ನಾವು ಮಾಡೋದು ನಮ್ಮ ಬ್ಲಾಗಲ್ಲಿ ಮಾಡ್ತೀವಿ ನೋಡಿ. ಹೆಲಿಕಾಪ್ಟರಿಂದ ಇಳ್ಸೋದು ಹಿಂಗೆ. ಸಂಜಯ್ ಸಾಯಿಲ್ ಹೆಲಿಕಾಪ್ಟರಿಂದ. ಸಂಜಯ್ ಗರ್ಲ್ ಫ್ರೆಂಡ್ ರಿವೀಲ್ ನೋಡ್ಬೇಕು ನೀವು, ಇನ್ನು ವೆಯ್ಟ್ ಮಾಡಿ. ಹೌದಾ? ಇನ್ನು ರಿವೀಲ್ ಮಾಡಿಲ್ವಾ? ಸಂಜಯ್ ಗರ್ಲ್ ಫ್ರೆಂಡ್ ಯಾರಿಗೂ ಅಂತ ಗೊತ್ತೇ ಇಲ್ಲ ಜನರಿಗೆ. ನೀವು ನೋಡಿದ್ದೀರಾ ಯಾವ್ದಾದ್ರು ಬ್ಲಾಗಲ್ಲಿ? ಒಬ್ರು ಇದಾರಲ್ಲ ಆಗ್ಲೇ ಪೂಜಾ ಅವರು. ಯಾರು? ಗರ್ಲ್ ಫ್ರೆಂಡ್ ಅಲ್ಲ ಅವರು. ಅಲ್ಲಿ ಹೆಂಗ್ ಕೂತವ್ರವ್ರು, ನನಗೂ ಇದಕ್ಕೂ ಸಂಬಂಧ ಏನೋ ಮಾತಾಡ್ಕೊಳ್ಳಿ ಅಂತ. ಅವ್ನು ರಿವೀಲ್ ಮಾಡ್ತಾನೆ ಈಗ, ಕಾರ್ ರಿವೀಲ್ ಮಾಡ್ತಾರಲ್ಲ ಹಂಗೆ ಉದ್ದ ಒಂದು ಬಟ್ಟೆ ಹಾಕಿ. ಒಳಗಡೆ ಯಾರು ಇರ್ತಾರೆ ಬ್ರೋ? ಅದೇ ರಿವೀಲ್. ಒಂದ್ ಕೆಲ್ಸ ಆಯ್ತು, ಒಂದ್ ಕೆಲ್ಸ ಮಾಡ, ಕ್ಯಾಬ್ ಕ್ಲೋಸ್ ಮಾಡಿ ಇಟ್ಟಿದ್ದೊಂದು ಕೆಲಸ, ಸ್ಪೀಡ್ ಮಾಡಿದೊಂದು ಕೆಲಸ. ನಮ್ಮ ಟೈಮರ್ ಇಟ್ಬಿಟ್ಟು ಅಡುಗೆ ಮಾಡಿಸ್ಬೇಕಿತ್ತು. ಸ್ಲೋ ಆಗಿ ಮಾಡ್ತಾರೆ ಇವರು. ಅಡುಗೆ ಮಾಡ್ಬೇಕಾದ್ರೆ ಸೈಲೆಂಟ್ ಆಗಿರಲ್ಲ. ಹಿಂಗ್ ಮಾಡ್ತಿದ್ರೆ ಗಾಬರಿ ಮಾಡ್ತಿದ್ರೆ ಏನಾಗುತ್ತೆ, ಕೂಲಾಗಿರ್ರಿ. ಗಾಬರಿ ಮಾಡ್ತಾ ಇದೀವ ನಾವು. ನಮ್ ಕೆಲಸ ಮಾಡ್ತಾ ಇದೀವಿ. ಆದ್ಮೇಲೆ ತಿನ್ನೋಣ ಅಂತ ಕಾಯ್ತಿದ್ರೆ ನಾವು ನಾನು ಈ ಕೆಲಸ ಮಾಡಿಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ. ನನ್ನ ಕೆಲಸ ಇದು ಅಲ್ವಾ ಗೈಸ್? ಪ್ರಾಕ್ಟಿಕಲ್ ಇಡೋದು ಇಟ್. ನಾವು ಇದಕ್ಕೆ ಏನು ಹಾಕಿಲ್ಲ, ಜಿಂಜರ್ಗಾರ್ಲಿಕ್ ಪೇಸ್ಟು, ಈರುಳ್ಳಿ ಮಾಮೂಲಿ. ನೀವ್ ಹೇಳಿ, ಏನು ಹಾಕಿಲ್ವಾ ಅವರು? ಆಂಟಿ ಆಗಿಂದ 10 ಸಲ ಇಳಿಸಿ ಅಷ್ಟು ಅನ್ಸಿದ್ರು ಏನು ಹಾಕಿಲ್ಲ ಅಂತಿದ್ರೆ. ಬೆಳಗ್ಗೆ ನಾಳೆ ವ್ಲಾಗಲ್ಲಿ ನೋಡಿ ಅವ್ರು ಏನು ಹೇಳಿದ್ರು ಅಂತ. ಸಂಜಯ್ ರೈಸ್ ಆಯ್ತು. ಸಂಜೆ ಯಾವಾಗ್ಲೇ ಕೂತಿದ್ರಲ್ಲ, ಹತ್ರ ಕೂತ್ಕೊಳ್ಳಿ ಒಂದ್ ನಿಮಿಷ. ಇವಾಗ ಕೂತಿದ್ರಲ್ಲ, ಜೈಲಲ್ಲಿ ಕೂತ್ಕೊತಾರಲ್ಲ. ನಿಮಗೆ ಒಂದು ಪ್ರಶ್ನೆ ನಾನು ಕೇಳಬೇಕು ನಿಮ್ಮೆಲ್ರಿಗೂ. ನಮ್ಮ ಯೂಟ್ಯೂಬಲ್ಲಿ ನೋಡೋದಕ್ಕೂ ನಾವು ಇಲ್ಲಿ ನೋಡೋಕೆ ಏನು ಡಿಫ್ರೆನ್ಸ್ ಐತೆ ನಿಮಗೆ, ನಮ್ಮ ಫ್ಯಾಮಿಲಿಗೆ? ಕೇಳಿಲ್ಲ, ನಾನು ನಿಮ್ಗೆ ಕೇಳಿದ್ನಾ? ಹೇಳಿ ಮದುವೆ ಸ್ಟಾರ್ಟ್ ಮಾಡಿ ಒಬ್ಬೊಬ್ರೆ. ಹೇಳಿ. ನನಗೆ ಸೇಮ್ ಅನ್ಸುತ್ತೆ. ಯೂಟ್ಯೂಬಲ್ಲಿ ಹೇಗೆ ನೋಡ್ತೀನಿ, ಹೇಗೆ ಮಾತಾಡ್ಕೊಂಡು ಚಿಲ್ಲಾಗಿರ್ತೀರಾ ಹಾಗೆ ಹಾಗೇನೆ ಸೇಮ್. ಲೈವ್ಲಿ ಆಗಿದೆ. ಆದ್ರೆ ನೆನ್ನೆಗಿಂತ ಇವತ್ತು ಸ್ವಲ್ಪ ಜಾಸ್ತಿ ಜೆಲ್ಲಪ್ ಆದ್ವಿ ನಾವು. ಅಂದ್ರೆ ಟೈಮ್ ತುಂಬಾ tired ಸ್ಪೆಂಡ್ ಆಗ್ಬಿಟ್ಟಿದ್ವಿ ಮಾಡ್ತಾ ಅದು ಅರ್ಥ ಆಯ್ತು. ಎಲ್ಲ ನಾರ್ಮಲ್. ಸಂಜೆ ಅವ್ರು ಸ್ವಲ್ಪ ನೆನ್ನೆ ನಾಚ್ಕೊತಾ ಇದ್ರು, ಇವಾಗ ಸ್ವಲ್ಪ ಜೆಲ್ಲ ಆದ್ರು. ಸಾಯಿಲ್ ಅವರು ಅಂದ್ರೆ ನನ್ಗನ್ಸ್ತು ವ್ಲಾಗ್ಗೂ ಈಗೂ ಏನು ಡಿಫ್ರೆನ್ಸ್ ಇದೆ? ವ್ಲಾಗಲ್ಲಿ ತುಂಬ ಇನ್ನೂ ಜಾಸ್ತಿ ಮಾತಾಡ್ತಾರೆ. ಇಲ್ಲಿ ಸ್ವಲ್ಪ ಮನೆ ಚೇಂಜ್ ಆಗಿದೆಯಲ್ಲ ಅದಕ್ಕೆ. ನಾನು ನೀವು ಬಿಡಿ, ನೀವು ಸೇಮ್. ನೀವು ಸೇಮ್. ಕ್ಯಾಮ್ರಾ ಆನ್ ಇದ್ರೆ ಸೇಮ್, ಆಫ್ ಆದಾಗ ಚೇಂಜ್ ಅನ್ಸುತ್ತಾ? ಇಲ್ಲ ಸೇಮ್ ನಮ್ದು ಆನ್ ಆದ್ರೆ ಅವ್ರದ್ದು ಆಫ್ ಆದ್ರೆ ಎಲ್ಲ ಕಡೆ ನಾನು ನಡೀತಾನೆ ಇದೆ. ನಮ್ಮ ಅಪ್ಪ ಮಲ್ಕೊಂಡ್ಬಿಟ್ಟಿದ್ದಾರೆ ಟಯರ್ಡ್ ಆಗ್ಬಿಟ್ಟು ಪಾಪ. ಹಂಗೆ ಇಲ್ಲ ಟಯರ್ಡ್ ಆಗಿದೆ, ರೆಸ್ಟ್ ತಗೊಂತಾ ಇದ್ದಾರೆ ಅಂಕಲ್. ಬ್ಯಾಟಿಂಗ್ ಮಾಡ್ಬೇಕಲ್ಲ ನೆಕ್ಸ್ಟ್. ಈಗ ಎದಳ್ತಾರೆ ಈಗ. ನಿಮಗೆ ಈ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಂಟಿ. ಅಲ್ಲ ಏನಕ್ಕೆ ಮಾಡಿರೋದು ಹೇರ್ ಸ್ಟೈಲ್ ಹೇಳು. ಗೈಸ್ ಎಲ್ಲ ಈಗ ಇಲ್ಲಿಂದ ಕ್ಲಿಯರ್ ಮಾಡೋ ಟೈಮ್ ಆಗೋಗಿದೆ. ಕುಕ್ ಆಗ್ಬೇಕಷ್ಟೇ. ಓಹೋ ಒಳ್ಳೆ ಗೀ ರೈಸ್ ಮಾಡೋರು ನಮ್ಮ. ಗೀ ಹಾಕಿ ಗೀ ಹಾಕಿದ್ದೀವಿ, ಮತ್ತೆ ಹಾಕ್ತಾರೆ ಸಾರು. ಕೆಲಸ ಮಾಡೋದು ಸುಮ್ ಕೂತೆ ಜೋಬರ್ಸೋರಲ್ಲ. ಲೆಟ್ಸ್ ಗೋ. ಒಳಗಡೆ ಎಲ್ಲ ಹಾಕಿ ಗೈಸ್. ಕುಕ್ಕಿಂಗ್ ಏನಾಯ್ತು ನೋಡೋಣ ಬನ್ನಿ. ನಮ್ಮ ಅಮ್ಮ ಸ್ವೀಟ್ ಮಾಡ್ತಾ ಇದ್ದಾರೆ ಗೈಸ್. ವೆರಿ ಗುಡ್ ಮಾಮ್, ಸೋ ಪ್ರೌಡ್ ಆಫ್ ಯು ಮದರ್. ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ಹಾಂ, ಇದೇನು ಪಾಯಸ ಕಮ್ಮಿ ಆಗಿಲ್ವಾ? ಆಗಿದೆ. ಓಹೋ ಎಣ್ಣೆ ಸುರಿ ಮಾಡಿ. ಚಿಕನ್ ಇದೆ ತಗೊಂಡ್ರಿ ಮಾಮ್ ಅದು ಫಸ್ಟು ಉಪ್ಪು ಅಂದ್ಬಿಡ್ತಾನೆ ಹಾಕ್ತಾರೆ ನೋಡಿ ಗೈಸ್. ಕೇರ್ ಇಲ್ಲ ಅಮ್ಮ, ಉಪ್ಪು ಅಂದ್ಬಿಟ್ಟು ಹಾಕ್ಬೇಕು. ಪಾಪ ಅವ್ನ ಕೈ ಸುಟ್ರೆ ಗೊತ್ತೂ ಆಗಲ್ಲ ಅಲ್ಲ ಸಂಜಯ್? ಪರ್ಫೆಕ್ಟ್. ಸ್ವಲ್ಪ ಖಾರ ಸ್ವಲ್ಪ ನನಗೆ ಖಾರ ಅನ್ನಿಸ್ತು, ಬಟ್ ಅವ್ರಿಗೆ ಇಷ್ಟ ಆಗ್ಬಿಟ್ಟು. ಇದೆಲ್ಲ ಕ್ಲಿಯರ್ ಮಾಡಿಬಿಡೋಣ. ಹಾಂ, ಗಲೀಜಾಗಿದೆ ಪಾಪ, ಮತ್ತೆ ನಾವು ಕೆಲಸ ಕೊಟ್ಟು ಹೋಗ್ಬಾರ್ದು.
ಪಪ್ಪ ಊಟ ಮಾಡೋಣ ಬನ್ನಿ ಹೊರಡೋಣ. ಸೊ ಅಡುಗೆ ಮುಗೀತು, ಈಗ ಟೇಸ್ಟಿಂಗ್ ಸೆಷನ್ ನಡೀತಾ ಇದೆ. ತಿಂದು ಆರಾಮಾಗಿ ಆಮೇಲೆ ಹಾನೆಸ್ಟ್ ರಿವ್ಯೂ ತೊಗೊಳೋಣ. ತಿನ್ಬೇಕಾದ್ರೆ ಡಿಸ್ಟರ್ಬ್ ಮಾಡೋದು ಬೇಡ, ಬನ್ನಿ ಊಟ ಮಾಡೋಣ. ಚಿಕನ್ ಪಾತ್ರೆಗಿಂತ ಜಾಸ್ತಿ ಪ್ಲೇಟಲ್ಲಿದೆ ನೋಡಿ. ನನ್ನ ಪೆಟ್ ನೇಮ್ ಬಬ್ಲು. ಹಾಗೆಲ್ಲ ಬಬ್ಲು ಅನ್ನೋ ಒಂದು ನೇಮಲ್ಲೇ ಕಾಂಟೆಂಟ್ ಮಾಡ್ತಿದ್ರು. ಬಿಡಿ, ಅದು ಹಳೇದು ನೆನಪಿಸ್ಬೇಡಿ. ಫ್ಯಾಮಿಲಿ ವ್ಲಾಗ್ ನಾನೀಗ ಸ್ವಲ್ಪ ಖಾರ ಕಮ್ಮಿ, ಬೇಜಾರು ಮಾಡ್ಕೋಬೇಡಿ. ಇಲ್ಲ, ರಿವ್ಯೂ ಆಮೇಲೆ ತೊಗೋತೀನಿ, ಬಟ್ ಅದೇ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಕ್ಲಿಯರ್ ಮಾಡಿಬಿಡೋಣ ಅಂತ. ಚೆನ್ನಾಗಿದೆ. ತಿಂದೇ ಇಲ್ಲ ನೀವಿನ್ನು? ನಾನೇ ಹಾಕೊಂಡು ತಟ್ಟಾಗೆ. ಊಟ ಮಾಡಿದ್ದಾಯಿತು. ನಾನು ಊಟ ಮಾಡ್ಬೇಕಾದ್ರೆ ಜಾಸ್ತಿ ವ್ಲಾಗ್ ಮಾಡಿಲ್ಲ, ಬಿಕಾಸ್ ನೆಮ್ಮದಿಯಾಗಿ ತಿನ್ನಲಿ ಅಂತ. ಈಗ ಒಬ್ಬೊಬ್ಬರ ಹತ್ರನೇ ರಿವ್ಯೂ ತೊಗೊಂಬರೋಣ ಬನ್ನಿ, ಹೆಂಗಿತ್ತು ನಮ್ಮ ಅಮ್ಮ ಮಾಡಿದ ಅಡುಗೆ ಅಂತ. ಈಗ ಚೆನ್ನಾಗಿತ್ತು ಅಂತ ನೋಡಿ ಎಲ್ಲ. ಹೆಂಗಿತ್ತು ಬ್ರೋ? ನೀವು ಹೇಳಿದ್ರಲ್ಲ ಬ್ರೋ, ಚೆನ್ನಾಗಿತ್ತು ರಿಯಲಿ. ನೀವು ತಿಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಅಲ್ಲ, ನಿಮ್ಮ ಖಾರ ತಿಂದ ಅಭ್ಯಾಸ ಅಲ್ಲ, ಅದು ಯೂನಿಕಾಗಿ ಚೆನ್ನಾಗಿತ್ತು. ಯೂನಿಕ್ ಏನಿದೆ ಅದರಲ್ಲಿ? ಅಂದರೆ ಫ್ಲೇವರು ಖಾರ ಇರಲಿಲ್ಲವಲ್ಲ, ಚೆನ್ನಾಗಿತ್ತು. ಅದೊಂದು ಕಣ್ಣಲ್ಲಿ ಸುಳ್ಳು ಕಾಣ್ತಾ ಇದೆ. ನಿಶಾ ಅವ್ರ ಪಾಪ ಕ್ಲೀನಿಂಗ್ ಮಾಡೋರಿದ್ದಾರೆ, ಹೆಂಗೆ ಅನಿಸ್ತು? ಚೆನ್ನಾಗಿತ್ತಾ? ಸೇಮ್ ಡೈಲಾಗ್ ಹೇಳಿಲ್ವಾ? ಖಾರ ಕಮ್ಮಿ ಇತ್ತಾ? ಉಪ್ಪು ಕಮ್ಮಿ ಇತ್ತಾ? ಸ್ವಲ್ಪ ಖಾರ ಕಡಿಮೆ. ಉಪ್ಪು ಉಪ್ಪೆಲ್ಲ ಸರಿ ಇತ್ತು. ನನಗೆ ಟೇಸ್ಟ್ ಅಷ್ಟು ಅವರು ಗೀ ತಿನ್ನಲ್ವಂತೆ, ಜಾಸ್ತಿ ತುಪ್ಪ ತಿನ್ನಲ್ಲ ಅಂತೆ. ನಂಗೆ ಏನು ಕೊಟ್ಟರು ತಿಂತೀನಿ ನಾನು. ರೈಸ್ ಐಟಮ್ ನಿಮ್ಗೆ ಹೆಂಗೆ ಅನಿಸ್ತು? ನಿಜ ಚೆನ್ನಾಗಿತ್ತು. ಹಾಂ, ನಮ್ಮ ಅಮ್ಮ ಪಾಪ ಟೆನ್ಷನ್ ಆಗಿ ಕೂತವ್ರೆ, ಇಂಟರ್ವ್ಯೂ ನಡೀತಿದೆ ಇಲ್ಲ ಥರ. ಏನಾದ್ರು ಇಂಪ್ರೂವ್ಮೆಂಟ್ ಇದ್ರೆ ಹೇಳಿ. ಉಪ್ಪು ಕಮ್ಮಿ ಇತ್ತು ಅಂದರೆ ಏನು ಗೊತ್ತಾ, ಒಪ್ಸಿ ಈಗ ನಮ್ಮ ಮನೇಲಿ ನಾವು ಒಂದು ಖಾರ ಮಾಡಿದ್ರೆ ತಿನ್ನಕ್ಕೆ ಆಗಲ್ಲ. ಹೌದೌದು, ನಾವು ತಿನ್ನಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ನಮ್ಮ ಮೀಡಿಯಂ ಮಾಡಿದ್ದಾರೆ. ಗೀ ರೈಸ್ ಸಕ್ಕದಾಗಿತ್ತು ಆಂಟಿ ಮಾಡಿದ್ದು. ಗ್ರೇವಿ ಸ್ವಲ್ಪ ಚೆನ್ನಾಗಿರ್ಲಿಲ್ಲ. ಡಿಫ್ರೆಂಟ್ ಆಗಿತ್ತು ನಾನು ತಿಂದಿದ್ದು ಗೀ ರೈಸ್ಗೆ. ಗ್ರೇವಿನೂ ಅಷ್ಟೇ, ಇದುವರೆಗೂ ನಾನು ಈ ಥರ ತಿಂದೇ ಇರಲಿಲ್ಲ. ಆಲೂಗಡ್ಡೆ ಎಲ್ಲ ಹಾಕಿದ್ರು. ಮತ್ತೆ ನಾವು ತಿಂದಿಲ್ಲ. ಹಾಂ, ಅಂದರೆ ನನಗೆ ಸ್ವಲ್ಪ ಜಾಸ್ತಿನೇ ಖಾರ ಬೇಕು, ಸ್ವಲ್ಪ ಕಮ್ಮಿ ಅನಿಸ್ತು. ನಾವೆಲ್ಲ ಖಾರ ಕಡಿಮೆ ಅಲ್ವಾ, ನಾನು ಇನ್ನೂ ಮಸಾಲೆ ಏನು ಮಾಡಿದೆ. ನೀನು ಹೇಳಿಲ್ಲ ಖಾರ ಮಾಡ್ಬಿಡ್ತಾರೆ ಅಂದ ತಕ್ಷಣ ಎಲ್ಲಿ ಜಾಸ್ತಿ ಖಾರ ಆಗುತ್ತಂತ ಸ್ವಲ್ಪ ಮಸಾಲೆ ಓಕೆ, ಹೆಂಗೆ ಅಂದರೆ ಈಗ ಒಂದೊಂದು ಮನೇಲಿ ಒಂದೊಂದು ಥರ ತಿನ್ಕೊಂಡು ಬಂದ್ಬಿಟ್ಟಿರ್ತೀವಿ. ಸೊ ಇದು ನಮ್ಮ ಸ್ಟೈಲು, ಅದು ಅವ್ರ ಸ್ಟೈಲು, ಬಟ್ ಅಡಾಪ್ಟ್ ಆಗೋದು ತುಂಬ ಕಷ್ಟ. ಬಟ್ ಊಟ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಈಗ ನೀವು ಖಾರ ತಿಂದ ಅಭ್ಯಾಸ ಇರುತ್ತೆ ನಿಮಗೆ. ಈಗ ನೆಕ್ಸ್ಟು ನೀವು ಒಂದು 5 ವರ್ಷ ಖಾರ ತಿನ್ನೋಕ್ಕೆ ಆಗಲ್ಲ, ಬರೀ ಈ ಥರ ಸಪ್ಪೆ ತಿನ್ನಬೇಕು ಅಂದರೆ ನಿಮ್ಗೆ ಇರಿಟೇಟ್ ಆಗೋಗುತ್ತೆ. ಈಗ ನಮಗೂ ಖಾರ ತಿನ್ನಲೇಬೇಕು ಅನ್ನೋ ಥರ ಆಗ್ಬಿಟ್ರೆ ಊಟ ಎಷ್ಟು ಇಂಪಾರ್ಟೆಂಟ್ ಮೂಡ್ಗೆ, ಎಲ್ಲದಕ್ಕೂ ಫುಡ್ ಈಸ್ ಮೇನ್ ರೋಲ್. ಸೊ ಮಜಾ ಇತ್ತು, ಕುಕ್ಕಿಂಗ್ ಎಲ್ಲ ಮಾಡಿದ್ವಿ. ಏನೋ ಅವ್ರೆ, ನಿಮ್ಗೆ ಹೆಂಗೆ ಅನಿಸ್ತು? ಒಬ್ಬರೇ ಮಾಡಿದ್ದೀರಾ ಪಾಪ? ಅಂದರೆ ಎಲ್ಲರೂ ಹೆಲ್ಪ್ ಮಾಡಿದ್ದೀವಿ. ಇವೆಲ್ಲ ಮಾಡಿದ್ರಲ್ಲ, ಅದೇ ಎಲ್ಲ ಎತ್ಕೊಂಬಾರ್ದು ಮಾಡೋದು, ನೀರು ತುಂಬಿಸ್ಕೊಟ್ಟು. ಫಸ್ಟ್ ಟೈಮ್ ಈ ಥರ ಪ್ರೆಗ್ನೆಂಟ್ ಇಲ್ಲ, ಹೌದಾ? ಇಲ್ಲ, ಭಯ ಆಯ್ತಾ? ಮಕ್ಳಿಗೆಲ್ಲ ಭಯ ಆಯ್ತಾ? ಮಾಡಿದ್ವಿ. ಭಯ ಆಯ್ತಾ? ನಾನು ನನ್ನ ಖುಷಿ ಏನಂದರೆ ಅನ್ಕೊಂಡೇ ಇಲ್ಲ, ಪಾಪ ಮದುವೆ ಬಂದು ನಾನು ಮಾಡಿಕೊಡ್ತೀನಿ ಅಂತ. ನನಗೊಂಥರ ಖುಷಿ ಆಯ್ತಪ್ಪ. ಓಕೆ, ನನಗೇನೋ ಒಂಥರ ಸಮಾಧಾನದಿಂದ ಒಂದು ಸ್ವೀಟು, ಅನ್ನ ಸಾಂಬಾರು ಮಾಡ್ಕೊಂಡು ತುಂಬ ಸ್ವೀಟು ಎಲ್ಲ ಸೈಕ್ ಆಗ್ಬಿಟ್ಟು ಸ್ವೀಟು ಅಂತ. ಓಕೆ, ಹೆಂಗಿತ್ತು ಮನೀಶ್? ಬರೀ ಡವ್. ಹೆಂಗಿತ್ತು ಸಾಹಿಲ್? ಅದೇ ನಿಮ್ಮನೇಲಿ ಮಾಡಿದ್ರೆ ಅಂತ ಹೇಳ್ತಿದ್ರೆ ಆಂಟಿ. ಗೈಸ್ ಚೆನ್ನಾಗಿತ್ತು, ಬಟ್ ನಾವು ಗೆಸ್ಟ್ಗೆ ಅಂತ ಗೆಸ್ಟ್ ನಾವು, ಬಟ್ ಮಧು ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಏನು ಮಾಡಬೇಕಾಗಿದ್ದರಿಂದ ನಾವು ತಿನ್ಬೇಕಾಗಿದ್ದರಿಂದ ನಾವು ಅಮ್ಮ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಖಾರ ಉಪ್ಪಲ್ಲೆಲ್ಲ. ಬಟ್ ಶಿ ಡಿಡ್ ಹರ್ ಬೆಸ್ಟ್. ಕನ್ಫ್ಯೂಸ್ ಅಲ್ಲಮ್ಮ, ನಮಗೆ ಅಂದರೆ ಖಾರ ತಿನ್ನಲ್ಲ ಅಂತ ನೋಡ್ಕೊಂಡು ಕಮ್ಮಿನೇ ಮಾಡಿದ್ದೀರಾ? ಜಾಸ್ತಿನೇ ಹಾಕ್ಬಾರ್ದು, ಕಡಿಮೆನೇ ಹಾಕ್ಬಾರ್ದು. ಓಕೆ, ಥ್ಯಾಂಕ್ ಯು ಫಾರ್ ದ ಎಫರ್ಟ್ಸ್. ಥ್ಯಾಂಕ್ ಯು. ನಾನು ಅವ್ರು ಥ್ಯಾಂಕ್ಸ್ ಬೇಕಪ್ಪ, ಅವ್ರ ಮನೆಗೆ ಬಂದು ನಾನು ಮಾಡಿಕೊಟ್ಟಿದ್ದು. ನಾನು ನನಗೊಂದು ಅಪರ್ಚುನಿಟಿ ಸಿಗ್ತಲ್ಲ, ಒಂದು ಪ್ರೆಗ್ನೆಂಟು ಗರ್ಲ್ಗೆ ಮಾಡ್ಕೊಡೋಕ್ಕೆ ಅಂತ ನನಗೊಂಥರ ಖುಷಿ ಆಯ್ತು ಅಷ್ಟೇ. ಪ್ರೆಗ್ನೆಂಟ್ ರಿಚ್ ಯೂಟ್ಯೂಬರ್ಗೆ ಮಾಡಿಕೊಟ್ಟಿದ್ದೀರಾ ನೀವು, ಹೆಂಗೆ ಅನ್ನಿಸ್ತಾ ಇದೆ? ಹಾಂ, ನೆಕ್ಸ್ಟ್ ಯೂಟ್ಯೂಬ್ ಅವರು ನೆಕ್ಸ್ಟ್ 2 ತಿಂಗಳಾದ್ಮೇಲೆ ನೋಡಿ ಯೂಟ್ಯೂಬರ್ ಬರ್ತಾರೆ ಸೀದಾ ಮನೆಗೆ ಸೂಟ್ಕೇಸ್ ಇಟ್ಕೊಂಡು ಮದುವರೆ. ಓಕೆ ಗೈಸ್, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಸಖತ್ ಟಯರ್ಡ್ ಆಗಿಬಿಟ್ಟಿದ್ವಿ, ಬಟ್ ಎಲ್ಲರೂ ಹಂಗೆ ಎಂಟರ್ಟೈನ್ ಮಾಡಬೇಕು ಆ್ಯಂಡ್ ವ್ಲಾಗ್ ಮಾಡ್ತಿದ್ವಿ. ಆ್ಯಂಡ್ ಆಲ್ಸೋ ವಿ ಹ್ಯಾಡ್ ಗ್ರೇಟ್ ಫನ್. ಇದಕ್ಕೂ ಬೇಗ ಆಯಿತು ಸ್ಟವ್ ಅಲ್ವಾ, ಇನ್ನು ಅದೆಲ್ಲ ಕಾಯಬೇಕಂದ್ರೆ ಲೇಟ್ ಆಗ್ತದೆ. ಯಾ, ಸೊ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.